ವೀಕ್ಷಕರೇ, ನಿಮ್ಮ ತಂದೆ ಅಥವಾ ತಾತನ ಆಸ್ತಿಯಲ್ಲಿ ನಿಮಗೆ ಪಾಲು ಸಿಕ್ಕಿಲ್ಲ ಅಂತ 30ರಿಂದ 40 ವರ್ಷಗಳ ನಂತರ ಕೋರ್ಟ್‌ಗೆ ಹೋಗ್ತಾ ಇದ್ದೀರಾ? ಹಾಗಾದ್ರೆ ಹುಷಾರಾಗಿರಿ. ನಿಮ್ಮ ಕೇಸ್ ವಿಚಾರಣೆಗೆ ಬಾರದೆ ಅದು ವಜಾ ಆಗಬಹುದು. ಇತ್ತೀಚಿನ ಉಮಾದೇವಿ ವರ್ಸಸ್ ಆನಂದ್ ಕುಮಾರ್ ಅನ್ನೋ ಐತಿಹಾಸಿಕ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಒಂದು ಖಡಕ್ ತೀರ್ಪನ್ನು ನೀಡಿದೆ. ವಿಷಯ ಏನಪ್ಪಾ ಅಂತಂದ್ರೆ, ಆಸ್ತಿ ಹಂಚಿಕೆ ಆಗಿ ಅಥವಾ ಮಾರಾಟ ಆಗಿ 45 ವರ್ಷಗಳ ನಂತರ ಪಾಲು ಕೇಳಿ ಬಂದವರ ದಾವೆಯನ್ನ ಕೋರ್ಟ್ ತಕ್ಷಣ ವಜಾ ಮಾಡಿದೆ. ಅಂದರೆ ನಿಮ್ಮ ಪಾಲನ್ನ ಕೊಡಲ್ಲ ಅಂತ ಹೇಳಿದ ದಿನದಿಂದ ಅಥವಾ ನಿಮಗೆ ಹಕ್ಕಿದೆ ಅಂತ ತಿಳಿದ ಮೇಲೆ 12 ವರ್ಷಗಳ ಒಳಗೆ ಕೇಸನ್ನು ಹಾಕಬೇಕು. ನಿಮ್ಮ ಒಪ್ಪಿಗೆ ಇಲ್ಲದೆ ಆಸ್ತಿ ಮಾರಾಟ ಮಾಡಿದರೆ ಆ ಸೇಲ್ ಡೀಡ್ ರದ್ದು ಮಾಡಲು ಕೇವಲ 3 ವರ್ಷಗಳ ಕಾಲಾವಕಾಶ ಇರುತ್ತೆ. ಕೋರ್ಟ್ ಹೇಳೋದು ಇಷ್ಟೇ, ಯಾವುದೇ ಆಸ್ತಿ ಸಬ್ ರಿಜಿಸ್ಟರ್ ಆಫೀಸ್ನಲ್ಲಿ ನೋಂದಣಿಯಾದ ತಕ್ಷಣ ಇಡೀ ಜಗತ್ತಿಗೆ ಆ ವಿಷಯ ತಿಳಿದಿದೆ ಅಂತ ಅರ್ಥ. ನನಗೆ ಗೊತ್ತಿಲ್ಲ ಅನ್ನೋ ನೆಪ ಹಿಡ್ಕೊಂಡು 40 ವರ್ಷಗಳ ನಂತರ ಬಂದರೆ ನಡೆಯಲ್ಲ. ಕಾನೂನು ಯಾವಾಗಲೂ ಎಚ್ಚರವಾಗಿರೋರಿಗೆ ಮಾತ್ರ ಸಹಾಯ ಮಾಡುತ್ತೆ, ಹಕ್ಕುಗಳ ಬಗ್ಗೆ ಮಲಗಿರೋರಿಗಲ್ಲ. ಅದಕ್ಕೆ ಹೇಳ್ತಾ ಇದ್ದೀನಿ, ಆಸ್ತಿ ವಿಚಾರದಲ್ಲಿ ಕಾಲಮಿತಿ ಮೀರೋ ಮುಂಚೆ ಎಚ್ಚೆತ್ತುಕೊಳ್ಳಿ. ಇಂತಹ ಕಾನೂನು ಮಾಹಿತಿ ಬೇಕಿದ್ದರೆ ನಮ್ಮ ಲಾ ಪಾಯಿಂಟನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೂ ಈ ಒಂದು ವಿಡಿಯೋ ಲಾಂಗ್ ಆಗಿ ವಿವರಣೆಯನ್ನು ನೀಡಿದ್ದೀನಿ, ಹೋಗಿ ಚೆಕ್ ಮಾಡ್ಕೊಳ್ಳಿ.